ಗದಗದಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಹೆಚ್ಚಾಗಿದ್ದು, ವಾರದ ಬಡ್ಡಿ, ತಿಂಗಳ ಬಡ್ಡಿ, ಚಕ್ರ ಬಡ್ಡಿ ಹೆಸರಿನಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದು, ಹಣ ಮರಳಿಸಿದ್ರು ಕೂಡ ಮತ್ತೆ ಹಣವನ್ನ ಕೊಡುವಂತೆ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬಂದಿದೆ. ಗದಗ ನಗರದ ಸುನಿಲ್ ಮೇಗಲಮನಿ ಎನ್ನುವಂಥವರು ಸುಮಾರು 50,000 ರೂಪಾಯಿಗೆ ತಿಂಗಳಿಗೆ 20% ಬಡ್ಡಿ ದರದಲ್ಲಿ ಪರಶುರಾಮ್ ಕೋರಸ್ ಎಂಬುವರಿಂದ ಸಾಲವನ್ನ ಪಡೆದಿದ್ರು. ಕಳೆದ ವರ್ಷದ ನವೆಂಬರ್ ತಿಂಗಳಿನಲ್ಲಿ ಬಡ್ಡಿ ಹಾಗೂ ಅಸಲು ಸಂಪೂರ್ಣವಾಗಿ ತೀರಿಸಿದ್ದ. ಆದರೆ ಇತ್ತೀಚೆಗೆ ಪರಶುರಾಮ್ ಕೋರಸ್ ಅವರ ಅಕಾಲಿಕ ಮರಣದ ನಂತರ ಮೃತನ ಮಗ ಶ್ರೀಕಾಂತ್ ಕೋರಸ್ ಸಾಲ ತೀರಿಸಿದ್ರು ಕೂಡ ಮತ್ತಷ್ಟು ಹಣವನ್ನ ನೀಡುವಂತೆ ಸುನಿಲ್ಗೆ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಹಣ ನೀಡದ ಕಾರಣ ಆರೋಪಿಯು ಮನೆಗೆ ನುಗ್ಗಿ ಸುನಿಲ್ ಮೇಗಲಮನಿ ಹಾಗೂ ಅವರ ಪತ್ನಿ ಯಲ್ಲಮ್ಮ ಅವರ ಮೇಲೆ ಸೀರೆಯನ್ನ ಎಳೆದಾಡಿ ಹಲ್ಲೆಯನ್ನ ನಡೆಸಿದ್ದಾನೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಕುರಿತು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಲ್ಲೆಯಲ್ಲಿ ಗಾಯಗೊಂಡ ಸುನಿಲ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಪಡ್ಕೊಂತಾ ಇದ್ದಾನೆ. ಸರ್, ಪರಶುರಾಮ್ ಕೋರಸ್ ಅಂತಂದು ಅವ್ರ ಕಡೆ ಸಾಲ ತೊಗೊಂಡಿದ್ರಿ. ಸಾಲ ತೊಗೊಂಡು ಅವರು ಅಸಲು ಬಡ್ಡಿ ಕೂಡ ಕೊಟ್ಟಿದ್ರಿ ಪರಶುರಾಮ್ ಕೋರಸ್ ಅವ್ರ ಕೈಯಾಗ. ಅವ್ರ ಮಗ ಬಂದು ಅವ್ರ ಮಗ ಎಂಥದನ್ನು ನಾವು ನೋಡೇ ಇಲ್ಲ ಸರ್. 50,000 ತೊಗೊಂಡಿದ್ವಿ ಸರ್. 50,000 ತೊಗೊಂಡು ಬಡ್ಡಿ ಅಸಲು ಕೂಡ ಕೊಟ್ಟಿವ್ರಿ. ವಾಪಸ್ಸು 30,000 ಬಡ್ಡಿನೂ ಕಟ್ಟೈತಿ ಸರ್, ಅಸಲೂ ಕೊಟ್ಟೈತಿ ಸರ್. ಅಸಲೂ ಕೊಟ್ಟೈತ್ರಿ. ಅವ್ರ ಮಗ ಮನೆ ತನ ಬಂದು ಸರ್, ಮಕ್ಕಳು ಹೊರಗೆ ಕುಂತಿದ್ರಿ, ನಾವು ಮಕ್ಕೊಂಡಿದ್ದು ಸರ್. ಬಂದು ಎದಿ ಮ್ಯಾಗ ಕಾಲಿಟ್ಟು ಸರ್, ಎಕ್ರೂಮ್ ಹೊಡ್ಯಾಕೆ ಚಾಲು ಮಾಡಿದ್ವಿ. ಯಾರನ್ನ ಅಂತ ಕೇಳಿದ್ರೆ, ನಮ್ಮ ಅಪ್ಪನ ಕಡೆಗೆ ಸಾಲ ತೊಗೊಂಡಿದ್ದಿಲ್ಲ, ಗೊತ್ತಿಲ್ಲ ನಿನಗಂತಂದು ಬೋಸ್ಡಿನ ಹೆಂಗೆ ಬೇಕು ಹಂಗೆ ಬೆದಾಡಿದ್ದು ಸರ್. ಬೆದಾಡಿದ್ರಿ. ಅಣ್ಣ ನಾವು ತೊಗೊಂಡಿದ್ವೆಲ್ಲ ಕಟ್ಟಿವಣ್ಣ ಅಂದರೂ ಬೀಳಿಲ್ರಿ. ಚೆಕ್ಕು ಬಾಂಡ್ ಅವ್ರ ಕಡೆಗೆ ಅದಾವೆ ಸರ್, ಇನ್ನೂ ಕೊಟ್ಟಿಲ್ಲ ರೀ. ನಿಮ್ಮ ಅಪ್ಪರ 2 ಚೆಕ್ 1 ಬಾಂಡ್ ಕೊಟ್ಟೈತಿ ಸರ್. ಅವ್ರ ಅಪ್ಪರ ಹೆಸರಲ್ಲೇ ಬಾಂಡ್ ಐತ್ರಿ, ನಮ್ಮ ಹೆಸರು ಐತಿ ಸರ್. ಅದ್ರಾಗ ಎಲ್ಲ ಅಮೌಂಟ್ ಕೊಟ್ಟರು ಕೂಡ ಮನೆ ತನಕ ಬಂದು ಹೊಡೆದಾಡಿ ಸರ್. ನಮ್ಮ ಮಕ್ಕಳು ಬಿಡಿಸ್ಕೊಳಕ್ಕೆ ಬಂದ್ರಿ, ಅವ್ರನ್ನೂ ಎಳ್ದಾಡಿ ಹೋಗಿದ್ರಿ ಸರ್. ಮತ್ತು ಹೊರಗೆ ಹಂಗೆ ಜನರು ಇದ್ರಿ, ಹೊರಗೆ ಎಳ್ಕೊಂಬಂದ್ರಿ ಸರ್. ಎಳ್ಕೊಂಬಂದು ನೀನು ಕೊಲೆ ಮಾಡಿದ್ರೆ ಯಾರು ಕೇಳಾರಿಲ್ಲ ಅಂತಂದು ಎಲ್ಲ ಹೊಡೆದು ಇದು ಮಾಡಿದ್ರಿ ಸರ್. ಒಳಗಡ್ಲಿ ಎದೆ ಮಗಳು ಹಂಗೆ ಹಿಡ್ಕೊಂಡು ಕೊಳ್ಪಟ್ಟು ಹಿಡ್ಕೊಂಡು ಹೊರಗೆ ಎಳ್ಕೊಂಬಂದು ಸರ್. ಎಳ್ಕೊಂಬಂದು ನಾನು ಬಿಡೋಣ, ನಾವೆಲ್ಲ ರೊಕ್ಕ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಅದು ಏನೈತಿ ಹೇಳೋಣ ಮಾತಾಡ್ತೀವಿ ಅಂದರು ಹೊಟ್ಟೆ ಬೆಳಿಲ್ಲ ಸರ್. ಬಂದು ಅಲ್ಲಿ ನಮ್ಮ ಕಾಕರು ಅವ್ರು ನಿಂತಿದ್ರು ಸರ್. ಈ ಕಟ್ಟು ಅವ್ರು ಎಲ್ಲರೂ ಬಂದಿದ್ದಾಗ ಆಮೇಲೆ ಬಿಟ್ಟು ನಿಮ್ಮನ್ನು ಹೊಡೆದ್ರೆ ಕೇಳಾರಿಲ್ಲ, ಬಡಿದ್ರೆ ಕೇಳಾರಿಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ನಾವು ಕೊಡು ಹೋಗಿ ಬರ್ತಾನೆ ಬರಲಿ ಪೊಲೀಸ್ ಬರ್ತಾರೆ, ಯಾರು ಬರ್ತಾರೆ ಬರಲಿ ಅಂತಂದು ಇದು ಮಾಡಿದ್ರು ಸರ್. ನಾವು ಹೊಳ್ಳಿ ನಾನು ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಬಿಡೋಣ ಅಂತೇಳಿ ಅಂದ್ರೂ ನಾನು ಬೀಳಿಲ್ಲ ಸರ್. ಒಳ್ಪಟ್ಟು ಹಿಡ್ದಾವ. ಇಲ್ಲ ನೀವು ಬೇಕಾದ್ರೆ ಹೋಗಿ ಸ್ಟೇಷನ್ಗೆ ಹೋಗ್ಬಾ, ನಿನ್ನ ಕಡ್ದ ಬಿಡ್ತೀನಿ, ನಿನ್ನ ಕಡೆ ಹುಡ್ರು ಹಚ್ಚಾರ, ನಿನ್ನ ಹೊಡೆಸ್ತೀನಿ ಬಡಿಸ್ತೀನಿ ಅಂತೇಳಿ ಅಂದ ಸರ್. ಕಂಪ್ಲೇಂಟ್ ಸೀದಾ ಅಲ್ಲಿದ್ದ ಬಂದು ನನಗೆ ತ್ರಾಸಾಗಿತ್ತು ಸರ್. ಸೀದಾ ಅಲ್ಲಿದ್ದ ಬಂದು ಸ್ಟೇಷನ್ಗೆ ಹೋದೆ. ಪೊಲೀಸರು ನಮ್ಗೆ ಅಲ್ಲಿದ್ದ ಬಂದ್ಬಿಡ್ಲೆ ನಿಂಗೆ ತ್ರಾಸು ಜಗ್ಗೈತಿ, ನೀನು ದವಾಖಾನೆ ತೋರಿಸು ಫಸ್ಟ್ ಅಂತಂದು ಸೀದಾ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಟ್ರಿ ಸರ್. ಪೊಲೀಸರಿಂದ ನಮ್ಗೆ ಭಾಳ ಹೆಲ್ಪ್ ಆಗೈತೆ ಸರ್. ಪೊಲೀಸರು ನಮ್ಗೆ ಸೀದಾ ಅಲ್ಲಿದ್ದ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಟ್ರು. ಆಮೇಲೆ ಅಲ್ಲಿ ಹೋಗಿ ಅಡ್ಮಿಂಟ್ ಆಯ್ತು ಸರ್. ಅಡ್ಮಿಂಟ್ ಆಗಿ ಅಲ್ಲಿ ಇನ್ನೂ ನಂಗೆ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ಸರ್. ಪೊಲೀಸರು ಬಂದು ಆಮೇಲೆ ಅಲ್ಲಿಗೆ ಬಂದು ನಾ ಎಲ್ಲ ಬರೆಸ್ಕೊಂಡ್ರಿ ಸರ್. ಅದನ್ನು ಇದನ್ನು ಮಾಡಿಸಿವ್ರಿ ಸರ್, MLC ಅದನ್ನು ಬಂದು. ಪೊಲೀಸರಿಂದ ನಮಗೆ ಭಾಳ ಹೆಲ್ಪ್ ಆಗೈತೆ ಸರ್. ಪೊಲೀಸರು ನಮಗೆ ಭಾಳ ಹೆಲ್ಪ್ ಮಾಡ್ರಿ ಸರ್. ನಮ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಯಾರಿಗೆ ಈ ಥರ ಅನ್ಯಾಯ ಆಗ್ಬಿಡೋದು ಸರ್. ನಾವು ರೊಕ್ಕ ಎಸ್ಕೊಂಡಿರ್ತೀವಿ ಸರ್, ಆದ್ರೆ ರೊಕ್ಕ ಎಸ್ಕೊಂಡಿದ್ದಕ್ಕೂ ಅವ್ರ ಮನೆಗೆ ಹೋಗಿ ನಾವು ಮುಟ್ಟಿಸಿ ಬರ್ತೀವಿ ಸರ್ ರೊಕ್ಕನ. ಅಂಥದ್ದು ಸುಖ ಸುಮ್ಮನೆ ಬಂದು ಯಾಕೆ ಹೊಡಿಬೇಕು ಸರ್? ನಾವು ಇವತ್ತು ಕೊಟ್ಟರು ಕೂಡ ನಮ್ಮನ್ನು ಈ ಥರ ಬಡಿತಾರೆ ಅಂದರು ಸರ್. ಮತ್ತು ಹೆಂಗೆ ಮಾಡೋದು ಸರ್ ನಾವು? ನಮ್ಮ ಹೆಸರು ಸುನಿಲ್, 800 ರೂಪಾಯಿ ಮೇಗಲಮನಿ ಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.